ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ವಿಡಿಯೋ ಪ್ರಾರಂಭಿಸ್ತೀನಿ. ಅದಕ್ಕೆ ಮುಂಚೆ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ ನೋಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ, ವಿಡಿಯೋಸ್ ನೋಡಿ. ನಿಮ್ಗೆ ಯಾವುದು ವಿಡಿಯೋ ಇಷ್ಟ ಆದರೆ ಅದನ್ನ ಲೈಕ್, ಶೇರ್ ಮತ್ತೆ ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ ಜೊತೆ ಫಾರ್ವರ್ಡ್ ಮಾಡಿ. ಮತ್ತೆ ಲಾಸ್ಟಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗಾರೆ ಇವತ್ತಿನ ಟಾಪಿಕ್, ಮತ್ತೆ ಇವತ್ತು ಏನ್ ಮಂಕ ಮಾತಾಡ್ತಾನೆ ಅಂತ ನೀವು ಅನ್ಕೊಂಡಿರ್ಬೋದು. ಈ ಕರೆಂಟ್ ಅಫೇರ್ಸ್ ಅಥವಾ ಇವತ್ತಿನ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ನನಗೊಂದು ಪ್ರವರ್ ನೆನಪ ಬರುತ್ತೆ. ಓಲ್ಡ್ ಆಫ್ರಿಕನ್ ಪ್ರವರ್, ಎಲ್ಲೋ ಒಂದ್ ಕಡೆ ಬುಕ್ ಅಲ್ಲಿ ಓದಿರೋ ನೆನಪು. ಏನಪ್ಪಾ ಅಂತ ಹೇಳಿದ್ರೆ, ಡೋಂಟ್ ಟ್ರೈ ಟು ಸಿಂಕ್ ಅದರ್ಸ್ ಬೋಟ್ ಆಸ್ ದರ್ ಇಸ್ ಲಾಟ್ ಆಫ್ ಸ್ಪೇಸ್ ಇನ್ ದ ಓಷನ್ ಫಾರ್ ಎವ್ರಿ ಒನ್ ಟು ಲೀವ್ ಅಂತ. ಅಂದ್ರೆ ನಮ್ಮ ಜೀವನನ ನೆಡ್ಸ್ಕೊಳಕ್ಕೆ ಅಥವಾ ನಮ್ಗೊಂದು ಲಾಭ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇರೆಯವ್ರ ಜೀವನನ ಹಾಳು ಮಾಡಬಾರ್ದು. ನಮ್ಗೆ ಅಂತಾನೆ ಭಗವಂತ ಅಥವಾ ದೇವರು ಸಾಕಷ್ಟು ಸಂಪನ್ಮೂಲಗಳನ್ನ ಕೊಟ್ಟಿರ್ತಾನೆ, ರಿಸೋರ್ಸಸ್ ಇದೆ. ನಾವು ನಮ್ಮ ಜೀವನನ ನಡೆಸೋಕೆ ಎಲ್ಲರಿಗೂ, ಪ್ರತಿಯೊಂದು ಜೀವಿಗೂ ಕೂಡ ಭೂಮಿ ಮೇಲೆ ಅದ್ರ ತಕ್ಕನಾಗಿ ಬದುಕೋದಿಕ್ಕೆ ಸಾಕಷ್ಟು ಸಂಪನ್ಮೂಲಗಳನ್ನ ದೇವ್ರು ಕೊಟ್ಟಿದ್ದಾನೆ, ಮತ್ತೆ ಅವಕಾಶಗಳು ಇರ್ತವೆ. ಸೊ ಅದನ್ನ ನಾವು ಹುಡುಕ್ಬೇಕೇ ಹೊರತು ಯಾವುದೇ ರೀತಿ ಬೇರೆಯವ್ರನ್ನ ತುಳಿದು ಅಥವಾ ಬೇರೆಯವ್ರ ಜೀವನ ನಾಶ ಮಾಡಿ ಅವ್ರ ತಲೆ ಹೊಡೆದು ನೀನು ಉದ್ಧಾರ ಆಗೋದು ಅಥವಾ ನೀನು ಹಣ ಸಂಪಾದನೆ ಮಾಡೋದು ಒಳ್ಳೇದಲ್ಲ ಅಲ್ವಾ? ಯಾಕೆ ಮಾಡ್ಬೇಕು ವೀಕ್ಷಕರೇ ಹೀಗೆ? ನಮ್ ಜನ ಯಾಕೆ ಈ ತರ ದಾರಿ ತಪ್ತಾ ಇದ್ದಾರೆ? ತನ್ನ ಜೀವನನ ತಾನು ನೆಡ್ಸ್ಕೊಂಡು ಹೋಗೋಕೆ ತನ್ನಷ್ಟ ಸಾಕಷ್ಟು ಹಣ ಇರುತ್ತೆ ಅನ್ಕೊಳ್ಳಿ, ಜನ ಇರ್ತಾರೆ. ಬಟ್ ಸ್ಟಿಲ್ ಇನ್ನೊಬ್ರು ಜೀವನದಲ್ಲಿ ಮೂಗ್ ತೋರಿಸಿ ಇಂಟರ್ಫಿಯರ್ ಆಗಿ ಅದರಿಂದ ತಾನು ಲಾಭ ಮಾಡ್ಕೊಳೋ ಪರಿಸ್ಥಿತಿನ ಯಾಕೆ ಬೆಳೆಸ್ಕೋಬೇಕು ಇಲ್ವಾ? ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ ಹೊತ್ತು. ದಯವಿಟ್ಟು ನನ್ನ ಮಾತುಗಳು ಇಷ್ಟ ಆದ್ರೆ ವಿಡಿಯೋನ ಶೇರ್ ಮಾಡಿ, ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ವೀಕ್ಷಕರ. ಸೊ ಬನ್ನಿ ಹಾಗಾದ್ರೆ. ಸೊ ನಾನು ಹೇಳ್ದಂಗೆ, ಈ ತರ ನಮ್ಮ ಜೀವನನ ನಾವು ನೆಡ್ಸ್ಕೊಳಕ್ಕೆ ಸಾಕಷ್ಟು ಅವಕಾಶಗಳು ಇರ್ತವೆ. ಆ ಅವಕಾಶಗಳನ್ನ ನಾವು ಹುಡುಕ್ತಾ ಹೋಗ್ಬೇಕು. ಅದು ಬಿಟ್ಬಿಟ್ಟು ದಿಢೀರ್ ಅಂತ ಶ್ರೀಮಂತ ಆಗ್ಬೇಕು ಅಥವಾ ದಿಢೀರ್ ಫೇಮಸ್ ಆಗ್ಬೇಕು ಅಥವಾ ದಿಢೀರ್ ಅಂತ ನಾನು ಹಣ ಮಾಡ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡು ಶಾರ್ಟ್ ಕಟ್ ನ ಹಿಡಿದ್ರೆ ಇಂದಿನ ಯುವ ಜನತೆ, ಮೋಸ್ಟ್ ಆಫ್ ದೆಮ್ ದೇ ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ದೇ ಆರ್ ಟ್ರೈಂಗ್ ಟು ಸರ್ಚ್ ಶಾರ್ಟ್ ಕಟ್ಸ್. ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಅಥವಾ ನೀನ್ ಒಂದ್ ಹಂತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆಲ್ವೇಸ್ ಸ್ಟ್ರೈಟ್ ಪಾತಲ್ಲಿ ಹೋಗಿ, ಒಳ್ಳೆ ದಾರಿಲಿ ಹೋಗಿ, ಕೆಟ್ಟದ ಕಡೆ ಹೋಗ್ಬೇಡಿ. ಈ ಒಳ್ಳೆ ದಾರಿಲಿ ಹೋಗ್ತಾ ಇದ್ದಾಗ ಸಾಕಷ್ಟು ಅಡೆತಡೆಗಳು ಬರ್ತವೆ. ಆ ಅಡೆತಡೆಗಳು ಬರೋದೇ ನಿನ್ನನ್ನ ಮೆಚೂರ್ ಮಾಡಕ್ಕೆ. ಅಂದ್ರೆ ನೀನ್ ಅದರಿಂದ ಪಾಠ ಕಲ್ತು ನೀನೊಂಥರ ಬೇರೆಯವ್ರಿಗೆ ಮಾದರಿ ಆಗ್ಬೇಕು ಅಂತ ಆಯ್ತಾ? ಸೊ ಒಂದು ಅಡ್ಡ ಬಂತು ಅಥವಾ ಒಂದು ಅಡೆತಡೆ ಬಂತು ಅಂತ ಹೇಳ್ಬಿಟ್ಟು ನೀನ್ ಅದನ್ನ ಕ್ರಾಸ್ ಮಾಡಕ್ ಹೋಗಿ ಇನ್ನೊಂದು ಶಾರ್ಟ್ ಕಟ್ ಹಿಡ್ಕೊಂಡ್ರೆ ಲೈಫಲ್ಲಿ ಅದನ್ನ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಯಾಕಂದ್ರೆ ಆ ದೊಡ್ಡ ಟರ್ನ್ ಇರುತ್ತಲ್ಲ, ಆ ಅಡೆತಡೆಯಿಂದ ತಪ್ಪಿಸ್ಕೊಳಕ್ ನೀವು ಟರ್ನ್ ಮಾಡ್ತಿರಲ್ಲ, ಅದೊಂದು ತಿರುವು ನಿಮ್ ಜೀವನ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ನೀವು ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ಆ ಸಮಯನೂ ಹೊಟ್ಟೋಗಿರುತ್ತೆ, ಮತ್ತೆ ದಾರಿ ಕೂಡ ನಿಮ್ಗೆ ಕಾಣಿಸೋದಿಲ್ಲ, ಒಳ್ಳೆ ದಾರಿ. ಬಿಕಾಸ್ ನೀವು ಆಲ್ರೆಡಿ ಕೆಟ್ಟ ದಾರಿಲಿ ಮುಳುಗೋಗಿರ್ತೀರ. ಆಯ್ತಾ? ಸೊ ಅದಕ್ಕೆ ವೀಕ್ಷಕರೇ, ಎಚ್ಚರದಿಂದ ಇರಿ. ಯಾವಾಗೂ ಅಷ್ಟೇ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ಹೆಜ್ಜೆ ಇಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಇಡಿ. ಇದರಿಂದ ನಾನ್ ಹೋಗ್ತಾ ಇರೋ ದಾರಿಯಿಂದ ಬೇರೆಯವ್ರ ಜೀವನ ಏನಾದ್ರು ಹಾಳಾಗ್ತಿದ್ಯಾ ಅಥವಾ ಬೇರೆಯವ್ರಿಗೆ ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ? ಸ್ವಲ್ಪ ನನ್ನ ಲಾಭನೇ ನೋಡ್ಕೊಂಡು ನಾನ್ ಮುಂದೆ ಹೋಗ್ಬಿಡೋದು ಒಳ್ಳೇದಾ? ಇವೆಲ್ಲ ಯೋಚನೆ ಮಾಡ್ಬೇಕಲ್ವಾ? ಸೊ ನಿಂದೇ ಲಾಭ, ನಿನ್ನೆ ಸೆಲ್ಫಿಶ್ ತರ ಯೋಚನೆ ಮಾಡ್ಕೊಂಡು ಇನ್ನೊಬ್ರಿಗೆ ತಲೆ ಕೆಡ್ಸ್ಕೊಳಲ್ಲ, ನಾನು ಉದ್ಧಾರ ಆದ್ರೆ ಸಾಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ರೆ ನಿನ್ನ ಕರ್ಮಕ್ಕೆ ತಕ್ಕ ಫಲ ನಿಮ್ಗೆ ಸಿಗುತ್ತೆ ಅಲ್ವಾ? ನಾವು ಯಾವ ರೀತಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ನಿಮ್ಗೆ ಗೊತ್ತಾಗಲ್ಲ ಯಾವಾಗ ಅದು ಬರುತ್ತೆ ಅಂತ, ಬಟ್ ಬಂದೇ ಬರುತ್ತೆ. ಎಲ್ಲ ನನ್ಗಿದೆ, ಎಲ್ಲ ನನ್ ಜನಶಕ್ತಿ ಇದೆ, ನನಗೆ ಹಣ ಇದೆ, ನನಗೆ ಪವರ್ ಇದೆ ಅಂತ ಹೇಳಿ ಮೆರೆದವ್ರೆಲ್ಲ ಏನಾದ್ರು ಅಂತ ನೋಡ್ತಾ ಇದೀವಲ್ವಾ? ಸೊ ಇದು ಯಾವ್ದು ಶಾಶ್ವತ ಅಲ್ಲ ವೀಕ್ಷಕರೇ. ನಿಮ್ಮಲ್ಲಿರೋ ಒಳ್ಳೆತನ ಮತ್ತೆ ನೀವು ಹಿಡಿತಾ ಇರೋ ದಾರಿ, ನೀವು ಇಷ್ಟು ದಿವಸ ಸಾಗಿಸ್ಕೊಂಡ್ ಬಂದಿರೋ ನಿಮ್ಮ ಜೀವನ, ಅದು ಹೇಗಿದೆ, ಯಾವ ರೀತಿಯಿಂದ ನೀವು ಮುಂದೆ ಬಂದ್ರಿ, ಯಾವ ರೀತಿಯಿಂದ ನೀವು ಜೀವನ ನಡೆಸ್ತಾ ಇದ್ದೀರಾ, ಒಬ್ರಿಗೆ ಮೋಸ ಮಾಡ್ದೆ, ಒಬ್ರಿಗೆ ವಂಚನೆ ಮಾಡ್ದೆ, ಒಬ್ರ ಜೀವನ ಹಾಳು ಮಾಡ್ದೆ, ಇಂಟರ್ಫಿಯರ್ ಆಗದೆ ನೀವು ಜೀವನ ನಡ್ಸ್ಕೊಂಡ್ ಬಂದಿದ್ರೆ ನಿಮ್ಗೆ ಫಲ ಸಿಗುತ್ತೆ. ಇವೆಲ್ಲ ಮಾಡ್ಕೊಂಡ್ ಬಂದಿದ್ರೆ ಅದ್ರ ತಕ್ಕನಾಗ ಫಲ ನೀವು ಅನುಭವಿಸ್ತೀರಾ. ಅದರಿಂದ ನಾವು ತಪ್ಸ್ಕೊಳಕ್ ಆಗಲ್ಲ. ಇದನ್ನ ನಾವು ಮಕ್ಳಿಗೂ ಕೂಡ ಹೇಳ್ಕೊಡ್ಬೇಕು ಅಲ್ವಾ? ಸೊ ನಮಗೆ ನಮ್ಮ ಜೀವನದಲ್ಲಿ ನಾವೇನ್ ಸಾಧನೆ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನಾವು ಗೋಲ್ ಆಗಿಟ್ಕೊಂಡು
ಆ ದಾರಿಲೇ ನಾವು ನಡ್ಕೊಂಡು ಹೋದ್ರೆ ನಮ್ಗೆ ಸ್ವಲ್ಪ ಈಗ ಕಂಪ್ಯಾರಿಸನ್ ಮಾಡೋದ್ ಬೇಡ. ನೀವು ಒಬ್ಬ ಯಾರೋ ಶಾರ್ಟ್ ಕಟ್, ಒಬ್ಬಂಗೆ ಯಾರೋ ಜೀವನದಲ್ಲಿ ಅವನು ಮುಂದೆ ಬಂದಿದ್ದಾನೆ ಅಂತ ಅನ್ಕೊಂಡು ನೀವು ಅವನ ತರನೇ ಕಂಪೇರ್ ಮಾಡ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ಅವನ ಜೀವನದಲ್ಲಿ ಅರ್ಲಿ ಸಕ್ಸಸ್ ಇರ್ಬೋದು, ಆಮೇಲೆ ಅವ್ನು ಸಫರ್ ಮಾಡ್ಬೋದು ಅಲ್ವಾ. ಈಗ ನಾವು ಎಷ್ಟೊಂದ್ ಜನ ನೋಡ್ತೀವಲ್ಲ, ತುಂಬಾ ಯಂಗ್ ಏಜ್ಗಳಲ್ಲಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅವ್ನ ಜೀವನ. ಬಟ್ ಅವ್ನು ಎಲ್ಲ ಮಾಡ್ಕೊಂಡವನು ರೆಸ್ಟ್ ಆಫ್ ಹಿಸ್ ಲೈಫ್ ಹಾಗೆ ಇರ್ತಾನ? ಅವನಿಗೂ ಒಂದಲ್ಲ ಒಂಥರ ಕಷ್ಟ ಬಂದೇ ಬರುತ್ತಲ್ವಾ. ಮೇ ಬಿ ನಿಮ್ ತರ ಹಣದ ಕಷ್ಟ ಬರ್ದೇ ಇರ್ಬೋದು, ಬೇರೆ ತರ ಕಷ್ಟ ಬರ್ಬೋದು. ಅವ್ನ ಹಣ ಇದ್ರು ಕೂಡ ಅವ್ನಿಗೆ ಅನುಭವಿಸಕ್ ಜನ ಇಲ್ದೇ ಇರ್ಬೋದು, ತಂದೆ ತಾಯಿ ಇಲ್ದೇ ಇರ್ಬೋದು, ಅವ್ನ ಇಷ್ಟಪಡೋ ವ್ಯಕ್ತಿಗಳು ಅವನ ಜೊತೆ ಇಲ್ದೇ ಇರ್ಬೋದು. ಆ ಹಣ ಮಾಡಿ ಏನ್ ಪ್ರಯೋಜನ? ಸೊ ಅದನ್ನೇ ಹೇಳಿದ್ದು, ಎಲ್ಲಾರ್ಗೂ ಒಂದೇ ಗುಣ, ಒಂದೇ ಗೋಲ್ ಅಲ್ಲ ಇರೋದು. ಹಣ ಮಾಡೋದು ಒಂದೇ ಎಲ್ಲಾರ ಜೀವನದಲ್ಲೂ ಇರಲ್ಲ. ಕೆಲವ್ರಿಗೆ ಧಾರ್ಮಿಕವಾಗ ಊರಿರ್ತಾರೆ, ಕೆಲವರು ಈ ಸಹಾಯ ಮತ್ತೆ ಸಪೋರ್ಟ್ ಮಾಡೋ ಇದಕ್ಕೆ ಹೋಗ್ತಾರೆ, ಕೆಲವ್ರಿಗೆ ಸಹಾಯ ಮಾಡೋ ಮನಸ್ಥಿತಿ ಇರುತ್ತೆ, ಅವ್ರು ಬೇರೆ ದಾರಿ ಹಿಡ್ಕೊಂತಾರೆ. ಹಂಗಂತ ಹೇಳಿ ಅವರು ಓಕೆ ಅವ್ನು ಹಿಡಿದ್ರ ದಾರಿ ಸರಿ ಇಲ್ಲ ಅಂತ ಹೇಳಿ ಹೀಯಾಳ್ಸೋದು ಅದು ಮಾಡ್ಬಾರ್ದು. ನಿಮ್ ಕೈಲಾದ್ರೆ ಸಹಾಯ ಮಾಡಿ. ಮತ್ತೆ ಬೇರೆಯವ್ರ ಜೀವನ ಚೆನ್ನಾಗಿರೋದನ್ನ ನೋಡಿ ನೀವು ಅಸೂಯೆ ಪಟ್ಕೊಂಡು ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ. ಯಾವಾಗ ನೀವು ಬೇರೆಯವ್ರ ಜೀವನದಲ್ಲಿ ಹುಳಿಯಿಂದ ಕೆಲಸ ಮಾಡಕ್ ಹೋಗ್ತಿರಲ್ಲ, ಅದು ರಿವರ್ಸ್ ನಿಮ್ಗೆ ಹೊಡೆಯುತ್ತೆ. ಅದರಿಂದ ತಾತ್ಕಾಲಿಕವಾಗಿ ನಿಮ್ಗೆ ಸುಖ ಸಿಗ್ಬೋದು, ತಾತ್ಕಾಲಿಕವಾಗಿ ನಿಮ್ಗೆ ನೀವು ಅನ್ಕೊಂಡಿದ್ದು ಸಾಧಿಸ್ಬೋದು. ಬಟ್ ಇನ್ ದ ಲಾಂಗ್ ರನ್ ಅದು ಬ್ಯಾಕ್ ಫೈರ್ ಆಗುತ್ತೆ, ಆಯ್ತಾ. ಸೊ ನೀವು ಏನೇ ಹೇಳ್ಬೋದು, ಓಕೆ ಇವನೇನಪ್ಪ ಧರ್ಮ ಕರ್ಮ. ಧರ್ಮ ಕರ್ಮ ಅನ್ನೋದು ಇದ್ದೇ ಇರುತ್ತೆ ವೀಕ್ಷಕರ, ಇದಂತೂ ಸತ್ಯ. ಇದು ನನ್ನ ಅನುಭವದ ಮೂಲಕ ಹೇಳ್ತಾ ಇದ್ದೀನಿ. ಧರ್ಮ ಕರ್ಮ ಇದ್ದೇ ಇರುತ್ತೆ. ನೀವು ಒಳ್ಳೆ ದಾರಿ ಸರಿ ಧರ್ಮ ನಡ್ಕೊಂಡು ಧರ್ಮವಾಗಿ ನಡ್ಕೊಂಡ್ರೆ, ನಿಮ್ ಕರ್ಮ ಒಳ್ಳೇದಿದ್ರೆ ನಿಮ್ಗೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ, ಆಯ್ತಾ. ಸೊ ಸಾಧನೆ ಮಾಡ್ತೀನಿ ಅಂತ ಹೇಳಿ ಇನ್ನೊಬ್ರು ಮನೆ ನಾಶ ಮಾಡಿ, ಅಥವಾ ಇನ್ನೊಬ್ರು ಕೆರಿಯರ್ ಕಿತ್ಕೊಂಡು, ಅಥವಾ ಇನ್ನೊಬ್ರು ಸಿಗ್ಬೇಕಾಗಿರೋದನ್ನ ಆಪರ್ಚುನಿಟಿನ ನೀವು ಕಸ್ಕೊಂಡಿದ್ರೆ ದಯವಿಟ್ಟು ಇನ್ಮೇಲಾದ್ರೂ ಆ ಕೆಲಸ ಮಾಡಬೇಡಿ. ಮಾಡಿದ್ದು ಪಾಸ್ಟ್ ಇಸ್ ಪಾಸ್ಟ್, ಯು ಕಾಂಟ್ ಚೇಂಜ್. ಬಟ್ ಅಟ್ ಲೀಸ್ಟ್ ಫ್ರಮ್ ಪ್ರೆಸೆಂಟ್ ಟೈಮ್ ಟಿಲ್ ಇನ್ ಫ್ಯೂಚರ್ ದಯವಿಟ್ಟು ಒಳ್ಳೆ ದಾರಿಲಿ ಸಾಗಿ, ಆಯ್ತಾ. ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನ್ಸ್ ಆಗಕ್ಕೆ ಹೋಗ್ಬೇಡಿ. ಬಿ ಎ ವೆರಿ ಗುಡ್ ಪರ್ಸನ್ ಅಂಡ್ ಆಲ್ವೇಸ್ ಚೂಸ್ ದ ರೈಟ್ ಪಾತ್. ಓಕೆ, ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಏನಾದ್ರು ಅನಿಸಿಕೆಗಳಿದ್ರೆ ಕಮೆಂಟ್ ಹಾಕಿ, ಅಂಡ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಇಟ್ಕೊಂಡು ನಾನು ಮಾತಾಡ್ತೀನಿ. ಅಲ್ಲಿವರೆಗೂ